ಸಂಘ ನಿಮ್ಮ ಪರವಾಗಿ ಧ್ವನಿ ಎತ್ತಲಿಕ್ಕೆ ಬಂದಿದೆ. ಯಾರು ಆವೇಶಕ್ಕೊಳಗಾಗಬೇಡಿ. ಆಡಳಿತಾಧಿಕಾರಿ ಕೂಡ ಒಳ್ಳೆಯವರಿದ್ದಾರೆ ಅಂತ ನಾನು ಭಾವಿಸ್ತೀನಿ. ನೋಡಿ PDO ಸಾಹೇಬರು, ಇವತ್ತಿನ ಹೋರಾಟ ಇರ್ತಕ್ಕಂಥದ್ದು ಮೂಲಭೂತ ಸೌಕರ್ಯದ ಅತ್ಯಂತ ಪ್ರಥಮ ಆದ್ಯತೆಯ ಕುಡಿಯುವ ನೀರಿನ ಒಂದು ಚಳುವಳಿ, ಕುಡಿಯುವ ನೀರಿನ ಒಂದು ಹೋರಾಟ, ಕುಡಿಯುವ ನೀರಿನ ಬೇಡಿಕೆಗಾಗಿ ನಡೀತಿರ್ತಕ್ಕಂತಹ ಪಾದಯಾತ್ರೆ ಇದೆ. ಆದರೆ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಅಂತ ಹೇಳಿದ ಬಾಲಗಂಗಾಧರನಾಥ ತಿಲಕರ ನುಡಿಗಳನ್ನು ನೀವೊಮ್ಮೆ ಕೇಳಿಕೊಳ್ಳಿ. ಯಾಕಂದ್ರೆ ಗ್ರಾಮ ಪಂಚಾಯಿತು ಗ್ರಾಮ ಸ್ವರಾಜ್ಯ, ರಾಮರಾಜ್ಯದ ಕನಸನ್ನ ಕಂಡವರು ಮಹಾತ್ಮ ಗಾಂಧಿ. ಅವರ ಯೋಜನೆಗಳನ್ನು ನೀವು ಅನುಷ್ಠಾನಗೊಳಿಸ್ತೀರಿ ಅಂತಂದ್ರೆ ಆ ಯೋಜನೆಗಳಲ್ಲಿ ಎಷ್ಟು ಕ್ವಾಲಿಟಿ, ಎಷ್ಟು ಪಾರದರ್ಶಕತೆ, ಎಷ್ಟು ತಾಂತ್ರಿಕ ವ್ಯವಸ್ಥೆ ಇರಬೇಕಲ್ವೇ? ಇಂತಹ ವ್ಯವಸ್ಥೆಗಳು ಅವ್ಯವಸ್ಥೆಯಾದಾಗ ಮೂಲಭೂತ ಹಕ್ಕುಗಳನ್ನ ಜನರು ತಮ್ಮ ಧ್ವನಿಯಾಗಿ ಪಾದಯಾತ್ರೆಯ ಮೂಲಕ, ಸಂಘಟನೆಯ ಮೂಲಕ ಎತ್ತಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದಾರೆ. ಯಾರು ನಿಮ್ಮನ್ನ ಗೌರವಿಸಬೇಕು ಅಲ್ಲ, ನಮ್ಮ ಹಕ್ಕುಗಳನ್ನು ನೀವು ಜಾರಿ ಮಾಡಿ ಅಂತ ಕೇಳೋದಕ್ಕೆ. ಈ ದೇಶದಲ್ಲಿ ಅಭಿವೃದ್ಧಿ ಅಂತಕ್ಕಂತಹ ಪದನಾಮ ಹೊಂದಿದ ಅಧಿಕಾರಿಗಳು ಯಾರಾದರೂ ಇದ್ರೆ ತಾವೇ ಹೇಳಿ. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ನೀವು. ಅಭಿವೃದ್ಧಿಯ ಅಧಿಕಾರಿಗಳು ಕಚೇರಿಯಲ್ಲಿ ಕೂತ್ರೆ ಅಭಿವೃದ್ಧಿ ಸಾಧ್ಯನಾ ಅಂತಕ್ಕಂಥದ್ದು ಜನಗಳ ಪ್ರಶ್ನೆ. ಯಾಕಂತಂದ್ರೆ ಇವತ್ತು ಹಾದಿಹಳ್ಳಿ ಹೊರಬಾರೆ ಗ್ರಾಮದಲ್ಲಿ ನೀವು 4 ರಿಂದ 5 ದಿವಸಕ್ಕೆ ಒಂದು ಟ್ಯಾಂಕರ್ ನೀರು ಕಳಿಸ್ತಾ ಇದ್ರಿ ಅಂತ ಆದ್ರೆ ಅದು ಯಾವ ಸಮಯಕ್ಕೆ ಹೋಗ್ತದೆ, ಯಾವ ದಿನ ಹೋಗ್ತದೆ, ಎಷ್ಟು ಜನಗಳಿಗೆ ನೀರು ಕೊಡ್ತಾ ಇದೆ, ಆ ನೀರು ಸಾಕಾಗ್ತಾ ಇದೆಯಾ, ಮತ್ತೆ ನಾವೇನು ಪ್ರಯತ್ನ ಮಾಡಬೇಕು, ಆ ನೀರಿನ ಒಂದು ಸಮಸ್ಯೆ ಯಾವ ರೀತಿ ಪರಿಹರಿಸಬೇಕು, ಈ ಬಗ್ಗೆ ನೀವೇನಾದರೂ ಆ ಸ್ಥಳಕ್ಕೆ ಹೋಗಿದ್ದೀರಾ? ಗ್ರಾಮಸ್ಥರುಗಳ ವಿಚಾರಗಳನ್ನ ಆಲಿಸಿದ್ದೀರಾ? ಅಥವಾ ಅವರ ಸಹಿಗಳನ್ನ, ಟ್ಯಾಂಕರ್ ನೀರು ತಗೊಂಡೋದಾಗ ಅವ್ರ ಸಹಿಗಳನ್ನ ಪಡೆದಿದ್ದೀರಾ? ಮತ್ತೆ ಟ್ಯಾಂಕರ್ನವರು 50 ರೂಪಾಯಿ 100 ರೂಪಾಯಿ ಅವರಿಂದ ದುಡ್ಡಿಸ್ಕೊಂಡು ಕೊಡದಿದ್ದವರಿಗೆ ನೀರು ಕೊಡ್ತಿಲ್ವಲ್ಲ, ಅದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದೀರಾ? ಇಂತಹ ಎಲ್ಲ ವಿಚಾರಗಳನ್ನು ನೀವು ಆ ಗ್ರಾಮಕ್ಕೆ ಗ್ರಾಮಾಡಳಿತಾಧಿಕಾರಿಯಾಗಿ, ಅಭಿವೃದ್ಧಿ ಅಧಿಕಾರಿಯಾಗಿ ಹೋಗದೇ ಇದ್ದಾಗ ಅವರೇ ಇಲ್ಲಿಗೆ ಬರಬೇಕಾಯ್ತು. ಏನಕ್ಕೆ ಬಂದಿದ್ರಿ ನೀವೆಲ್ಲ? ಅವರೇ ಇಲ್ಲಿಗೆ ಬರಬೇಕಾಯ್ತು. ಇಂತಹ ಅವ್ಯವಸ್ಥೆಗಳ ಆಗರವನ್ನ ಇವತ್ತು ಸಹಿಸಕ್ಕಾಗ್ತಾ ಇಲ್ಲ. ಒಂದು ಸಮರ್ಪಕವಾದ ಟ್ಯಾಂಕರ್ ನೀರಿನ ವಿತರಣೆ ಇಲ್ಲ. ಎರಡನೇದು ಶಾಶ್ವತ ಯೋಜನೆ ಅನ್ವಯ ಮೇಲ್ ಸೇತುವೆ ಓವರ್ ಹೆಡ್ ಟ್ಯಾಂಕು ಹಾದಿಹಳ್ಳಿ ಗ್ರಾಮದಲ್ಲಿ ರೆಡಿಯಾಗಿ ನಿಂತಿದೆ. ಅದಕ್ಕೆ ಪೈಪ್ ಲೈನ್ ಆಗಿದೆ. ಅದು JJM ಇರಲಿ, ಯಾವುದೇ ಯೋಜನೆ ಇರಲಿ, ಅದನ್ನ ತಕ್ಷಣ ಅದಕ್ಕೆ ಒಂದು ಮುಖ್ಯ ನೀರಿನ ಪಾಯಿಂಟ್ ಅನ್ನ ಮಾಡಿ ಅದಕ್ಕೆ ಸಂಪರ್ಕ ಕಲಿಸಿ ನೀರೆತ್ತಬೇಕಾಗಿತ್ತು. ಒಂದು ವೇಳೆ JJM ನೀರು ಅಲ್ಲಿ ಬರಲಿಲ್ಲ ಅಂದ್ರೆ ಆ ಕೊರೆದಾಗ ಅದನ್ನ ಯಾರು ತಾಂತ್ರಿಕವಾಗಿ ಬಂದು ನಿಮಗೆ ಒಂದು ನೀರು ಬರ್ತದೆ ಅಂತ ಹೇಳ್ಬಿಟ್ಟು ಯಾರು ನಿಮಗೆ ಜಿಯಾಲಜಿಸ್ಟ್ ಲೆಟರ್ ಕೊಟ್ಟಿದ್ದಾರೆ ಅದನ್ನ ನೀವು ಗ್ರಾಮಸ್ಥರ ಮುಂದೆ ಸಾಬೀತುಪಡಿಸಬೇಕಲ್ವೇ? ಒಂದು ವೇಳೆ ಫೇಲ್ ಆದ್ರೆ ಅದಕ್ಕೆ ಏನು ಕಾರಣ ಅಂತ ಹೇಳ್ಬಿಟ್ಟು ಒಂದು ಆಡಳಿತಾತ್ಮಕ ಹಕ್ಕುಗಳನ್ನು ಚಲಾಯಿಸಬಾರದೆ? ಇವೆಲ್ಲ ನಿಮ್ಮ ಜವಾಬ್ದಾರಿ ಅಲ್ವೇ? ಇದು ಸಾರ್ವಜನಿಕ ಹಣ ಅಲ್ವೇ? 2 ಬೋರ್ ಫೇಲ್ ಆದು, 4 ಬೋರ್ ಫೇಲ್ ಆದು, ಆಯ್ತು, ತಾಂತ್ರಿಕ ವರದಿ ಏನು, ಜಿಯಾಲಿಸ್ಟ್ ಏನು ರಿಪೋರ್ಟ್ ಕೊಟ್ಟಿದ್ದಾರೆ, ಎಷ್ಟಡಿ ಆಳ ಕೊರೆದಿದ್ರಿ, ಯಾವ ಮಟ್ಟದಲ್ಲಿ ಕೊರೆದಿದ್ರಿ, ಯಾವ ಸಂದರ್ಭದಲ್ಲಿ ಕೊರೆದಿದ್ರಿ, ನಿಖರವಾಗಿ ಪಾಯಿಂಟಿಗೆ ಅವ್ರು ರಿಗ್ ಹಾಕಿದ್ರ, ಇಂಥ ವಿಚಾರಗಳನ್ನು ಯೋಚನೆ ಮಾಡಬಾರ್ದೆ? ಅಥವಾ ಹೊಸ ಮೂಲಗಳನ್ನು ಹುಡುಕಬಾರ್ದೆ? ಹೊಸ ಮೂಲಗಳ ಬಗ್ಗೆ ಸರ್ಕಾರಿ ಜಮೀನಿನಲ್ಲಿ ನೀರು ಕೊಡೋದಕ್ಕೆ ಆ ಪಾಯಿಂಟ್ ಸಿಗ್ತಿಲ್ಲ ಅಂತಂದ್ರೆ ಖಾಸಗಿ ಅವ್ರ ಮುಂದೆ ಬಂದು ಜಮೀನು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಸಮೀಕ್ಷೆ ಮಾಡಿದಿರೇ? ಅವರನ್ನ ವಿಚಾರಣೆ ಕೇಳಿದಿರೇ? ಇಲ್ಲ. ಇದು ವೈಫಲ್ಯ ಅಲ್ವೇ? ಇದು ಗ್ರಾಮ ಪಂಚಾಯತಿ ವೈಫಲ್ಯ ಅಲ್ವೇ? ಇಂತಹ ಪ್ರಶ್ನೆಗಳನ್ನ ಯಾರು ಕೇಳಬೇಕು? ಯಾಕೆ ಕೇಳಬೇಕು? ಅವರ ಅಧಿಕಾರ, ಅವರ ಜವಾಬ್ದಾರಿ ಅದು. ಇದನ್ನ ನಾವು ಕೇಳಬಾರದು. ಇವರು ಕಚೇರಿಯಲ್ಲಿ ಕೂತ್ಕೊಂಡು ಈ ಸೊತ್ತು ಮಾಡ್ತಾ ಕೂತ್ಕೊಂಡ್ರೆ ನೀರು ಬರುತ್ತಾ? ಈ ಸೊತ್ತು ನಮ್ಮ ಕಾನೂನುಬದ್ಧ ಹಕ್ಕಿನ ದಾಖಲೆಯೇ? ಅದು ನಮಗೆ ಕಾನೂನು ಹಕ್ಕು ಕೊಡ್ತಾ ಇದೆಯಾ? ಅಂತಹ ಕೇವಲ ಈ ಸೊತ್ತಿನ ಆಸೆಗಳಲ್ಲಿ ಇವತ್ತು ಆಸೆ ಬುರುಕರು ಬಂದು ಈ ಸೊತ್ತು ಅಂತಿದ್ದಾರೆ. ಎಲ್ಲಿ ಕೊಡ್ತಾ ಇದ್ದಾರೆ ಈ ಸೊತ್ತು? ಈ ಸೊತ್ತಿಗೆ 100 ಕಾನೂನು ಹೇಳ್ಕೊಂಡು ಕೂತಿದ್ರ? ಯಾವುದೇ ಒಂದು ಗ್ರಾಮವನ್ನು ಇರುವವರೆಗೂ ತಿಂಗಳಿಗೆ ಒಮ್ಮೆ ಆದರೂ ಸಹ ನೀವು ಹೋಗಿಲ್ಲ ಅಂತಂದ್ರೆ ಅಲ್ಲಿಯ ನೈರ್ಮಲ್ಯ ವ್ಯವಸ್ಥೆ, ಅಲ್ಲೇ ಅಭಿವೃದ್ಧಿ ವ್ಯವಸ್ಥೆ, ಅಲ್ಲೇ ಕಳಪೆ ಕಾಮಗಾರಿಯ ವ್ಯವಸ್ಥೆ, ಅಲ್ಲೇ ಕುಡಿಯ ನೀರಿನ ವ್ಯವಸ್ಥೆ ನಿಮಗೆ ಧ್ವನಿಗೆ ಸಿಗ್ತದಾ? ನೀವು ಅರ್ಥ ಮಾಡ್ಕೊಳ್ಬೇಕು. ಇದು ನಾವು ನಿಮ್ಮನ್ನ ಪ್ರಶ್ನೆ ಅಲ್ಲ, ನಮ್ಮ ಹಕ್ಕು ಅಂತ ಕೇಳ್ತಾ ಇದ್ದೀವಿ. ನಮ್ಮ ಹಕ್ಕನ್ನು ಪಡೆಯೋದಕ್ಕೆ ನಾವಿಲ್ಲಿ ಬಂದು ಮಳೆಯಲ್ಲಿ ನಿಂತಿದ್ದೀವಿ. ಇಂಥ ಅವ್ಯವಸ್ಥೆಗೆ ಕಾರಣ ಆದ ನೀವು ಅನೇಕ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡಬೇಕಾದಂಥ ಜವಾಬ್ದಾರಿ ಇವತ್ತು ನಮ್ಮ ಮೇಲಿದೆ. ನೀವು ಅದಕ್ಕೆ ಉತ್ತರ ಕೊಡಬೇಕಿದೆ.
ಅದು ಲಿಖಿತವಾಗಿ. ಬಾಣವರ ಗ್ರಾಮದಲ್ಲಿ ನೀರಿನ ಅಸಮರ್ಪಕತೆ ಇದೆ. ಗಂಜಲಗೋಡು ಗ್ರಾಮದಲ್ಲಿ ನೀವು ಪಾಯಿಂಟ್ ಅಂತ ತೆಗೆದು JJMಗೆ ನೀರು ಸಪ್ಲೈ ಕೊಡ್ತಾ ಇಲ್ಲ. ಕಾರಣ ಕೇಳಿದ್ರೆ ಅಲ್ಲೊಬ್ರು ಕೊರಿರಂತಾರೆ, ಇಲ್ಲೊಬ್ರು ಕೊರಿರಂತಾರೆ, ಇಲ್ಲಿ ತಕರಾರಿದೆ ಅಂತ ಹೇಳಿದ್ರೆ ನೀವು ಗ್ರಾಮ ಸಭೆ ನಡೆಸಿದ್ದೀರಾ. ಗ್ರಾಮ ಸಭೆಯಲ್ಲಿ ಬಹಿರಂಗ ನಿರ್ಧಾರ ತಗೊಳ್ಳೋಕ್ಕಾಗಿಲ್ಲ ಅಂದ್ರೆ ರಹಸ್ಯ ವೋಟಿಂಗ್ ತಗೊಂಡಿದ್ದೀರಾ. ಅದಕ್ಕೆ ನಿಮಗೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಅವಕಾಶ ಇದೆ. ಅದನ್ನೆಲ್ಲ ಯಾಕೆ ಮಾಡ್ತಾ ಇಲ್ಲ? ಯಾಕೆ ಅಲ್ಲಿಗೆ ಹೋಗ್ತಾ ಇಲ್ಲ? ಆ ಗಂಜಲಗೋಡು ಗ್ರಾಮದಲ್ಲಿ 60 ಮನೆ ನೀರು ಸಿಕ್ಕಿ 20 ಮನೆ ನೀರಿಲ್ಲ. ಅವ್ರು ಏನು ಮಾಡಬೇಕು? ಇಂತಹ ಅನೇಕ ಹಲವು ಪ್ರಶ್ನೆಗಳಿದಾವೆ. ಅಲ್ಲಿ ನಾಲಾ ಭಾಗದಲ್ಲಿ ಒಂದು ಕಾಮಗಾರಿ ಆಗೇ ಇಲ್ಲ, ಬಿಲ್ ಆಗಿದೆ ಅಂತಕ್ಕಂಥ ಸಂಶಯವನ್ನು ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂತಿಷ್ಟು ಸಮಸ್ಯೆಗಳು ಆಗರ ಇದ್ದಾವೆ. ಈಗ ನಾವು ಇನ್ನು ಸುಮ್ಮನೆ ಕೂರೋದಿಲ್ಲ. ಹಾದಿಹಳ್ಳಿ ಗ್ರಾಮಕ್ಕೆ ನೀರು 15 ದಿವಸದಲ್ಲಿ ಬರಲಿಲ್ಲ ಅಂತ ಆದ್ರೆ ನಾವು 5 ವರ್ಷದ ಕಾಮಗಾರಿ ಪಟ್ಟಿ ತೆಗಿತೀವಿ. ನಾವು ಕಚೇರಿನಲ್ಲಿ ಪರಿಶೀಲನೆ ನಿಮ್ಮ ಹತ್ರ ಅವಕಾಶ ಕೇಳ್ತೀವಿ. ನೀವು ಅವಕಾಶ ಕೊಡ್ಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ನಾನೇ ಖುದ್ದಾಗಿ ಪರಿಶೀಲನೆಗೆ ಇಳಿತೀನಿ. ಕಾಮಗಾರಿಗಳ ಮಂಜೂರಾತಿ, ಆಡಳಿತಾತ್ಮಕ ಮಂಜೂರಾತಿ, ತಾಂತ್ರಿಕ ಮಂಜೂರಾತಿ, MB ಬಿಲ್ಸ್, MB ಬುಕ್, ಜಾಬ್ ಕಾರ್ಡ್, ಹಾಜರಾತಿ ಎಲ್ಲವಕ್ಕೂ ನಾನು ಉತ್ತರ ತೆಗಿಬೇಕಾಗಿದೆ. ಯಾಕೆಂದ್ರೆ ಇದು ನಮ್ಮ ಹಕ್ಕು. ಆ ಹಣ ನಮ್ಮದು, ಸಾರ್ವಜನಿಕ ಹಣ ನಮ್ಮದು. ಇಂತಹ ಸ್ಥಿತಿನಲ್ಲಿ ಗಂಭೀರವಾದಂತಹ ವಿಷಯಗಳನ್ನ ಕೇಳೋದಕ್ಕೆ ಹಾದಿಹಳ್ಳಿ ಗ್ರಾಮಸ್ಥ ಬೇಕಾಗಿಲ್ಲ. ದೇಶದ ಯಾವುದೇ ಪ್ರಜೆ ಕೂಡ ಕೇಳಬಹುದು. ನಾವು ಕರ್ನಾಟಕ ರಾಜ್ಯ ರೈತ ಸಂಘದವರು ಯಾರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡೋಕ್ ಬಂದಿಲ್ಲ. ಕಟ್ಟತಡೆಯ ವ್ಯಕ್ತಿಗೆ ನ್ಯಾಯವನ್ನ ಕೇಳಿ ಬಂದಿದ್ದೀವಿ. ಇಂತಹ ಸುರಿಯೋ ಮಳೆನಲ್ಲಿ ಕೂಡ ಜನ ನೆನೀತಾ ಇದ್ದಾರೆ, ನೆಂದು ನ್ಯಾಯ ಕೇಳ್ತಾ ಇದ್ದಾರೆ. ಹೀಗಿರುವಾಗ ನೀವು ಆರಾಮವಾಗಿ ನಿಮ್ಮ ಬಾಗಿಲಲ್ಲಿ ಸಾರ್ವಜನಿಕ ಸೂರಿನೊಳಗಡೆ ನಿಂತಿದ್ದೀರಾ. ಇಷ್ಟು ಜನ ಒಳಗಡೆ ಬರಕ್ಕಾಗಲ್ಲ. ನೀವು ಮಳೆಯಲ್ಲಿ ನೆನೆಯಲ್ಲ. ನೀವು ಚೇರಲ್ಲಿ ಕೂತ್ಕೊಂಡು ಕೆಲಸ ಮಾಡಿದ್ರೆ ನಮಗೆ ಕುಡಿಯೋ ನೀರು ಸಿಗಲ್ಲ. ಈಗ ನಮಗೆ ಇನ್ನೂ ಒಂದು ಮುಖ್ಯವಾದ ಪ್ರಶ್ನೆ ಇದೆ. ಅದೇನಪ್ಪಾ ಅಂತಂದ್ರೆ, ಯಾರೋ ಒಬ್ಬ ಹೇಳ್ತಿದ್ದಾನೆ, ನೀವು ನಿನ್ನೆ ರಾತ್ರಿಯಿಂದ ಮೊನ್ನೆಯಿಂದ ಈ ಒಂದು ಚಳವಳಿಯನ್ನು ಹತ್ತಿಕ್ಕಕ್ಕೆ ಸತತ ಪ್ರಯತ್ನ ಮಾಡಿದ್ರಿ ಅಂತಕ್ಕಂಥ ಮಾತನ್ನ ನಮ್ಮ ಜನ ಹೇಳ್ತಾ ಇದ್ದಾರೆ. ಏನಂತ? ಅದಕ್ಕಾಗಿ ಅನೇಕ ಹಿಂದಿನ ಎಲೆಕ್ಷನ್ ಚುನಾವಣೆಯಲ್ಲಿ ಗೆದ್ದಂತಹ ಸದಸ್ಯರುಗಳನ್ನ ಬಳಸ್ಕೊಂಡಿದ್ರಿ ಅಂತ ಹೇಳ್ತಾ ಇದ್ದಾರೆ, ಅಧ್ಯಕ್ಷರನ್ನ ಬಳಸ್ಕೊಂಡಿರಿ ಅಂತ ಹೇಳ್ತಾ ಇದ್ದಾರೆ, ಮಹಿಳೆಯರು ನಮ್ಮ ಮೇಲೆ ಒತ್ತಡ ಹಾಕಿದ್ರೆ ಅಂತ ಹೇಳ್ತಾರೆ, ಇವತ್ತು ಗ್ರಾಮದಲ್ಲಿ ಯಾರೋ ಅಡ್ಡ ಹಾಕಿದ್ರೆ ಅಂತ ಹೇಳ್ತಾ ಇದ್ದಾರೆ. ಇದು ಚಳವಳಿಯನ್ನು ಹತ್ತಿಕ್ಕತಕ್ಕಂಥ ಪ್ರಯತ್ನ ಆಗಬಾರದು. ಯಾಕಂದ್ರೆ ಮೂಲಭೂತ ಹಕ್ಕು ಇದು. ಚಳವಳಿಗಳ ಮೂಲಕ ನಿಮಗೆ ಸಮಸ್ಯೆಗಳನ್ನ ಮನವರಿಕೆ ಮಾಡಿಕೊಡ್ತಕ್ಕಂಥ ಒಂದು ಸಭೆ ಇದು ಅಂತ ಭಾವಿಸಬೇಕು. ನೀವು ಕೆಲಸವನ್ನು ಮಾಡಿಕೊಟ್ಟಿದ್ದೆ ಆದರೆ ನಿಮಗೆ ಅವರು ಯಾರೂ ಕೂಡ ಪ್ರತಿರೋಧ ಮಾಡೋದಿಲ್ಲ. ನಿಮ್ಮ ಅಭಿಮಾನಿಗಳಾಗ್ತಾರೆ. ಇಂಥ PDO ಬಂದಿದ್ರು, ಇಂಥ ಕಾಲದಲ್ಲಿದ್ದರು, ಅವ್ರು ಇಷ್ಟು ಕೆಲಸ ಮಾಡಿದಂಥ ಮನೆ ಮಾತಾಗ್ತೀರಾ. ಇವತ್ತು ಚಿಕ್ಕಮಗಳೂರಿನ DC ಆಗಿದ್ದ ಸತ್ಯವತಿ ಅವರು, ಮೀನಾ ನಾಗರಾಜ್ ಅವರು ಇವತ್ತು ಜನಗಳ ಮನೆ ಮಾತಾಗಿದ್ದಾರೆ. ಕಾರಣ ಏನು ಅಂತಂದ್ರೆ ಅದವರ ತಾಕತ್ತು, ಅವರ ಕೆಲಸದ ವೈಖರಿ, ಅವರ ಕರ್ತವ್ಯದ ವೈಖರಿ. ಇವತ್ತು ನಿಮ್ಮದೇ ಆದಂಥ CO ಮೇಡಮು, ಕೀರ್ತನಾ ಮೇಡಮು ಜನಗಳ ಹೃದಯದಲ್ಲಿ ಮೂಡಿದ್ದಾರೆ. ಅದು ಅವರ ಶಕ್ತಿ, ಅವರ ಆಡಳಿತಾತ್ಮಕ ವೈಖರಿ, ಕಾರ್ಯವೈಖರಿ. ನಾವು ಇವತ್ತು ನಿಮ್ಮ ತನಕ ಬಂದು ಇಲ್ಲಿ ಪ್ರಶ್ನೆ ಮಾಡ್ತಿದ್ದೀವಿ. ಇದು ಮೊದಲನೇ ಹಂತ. ಇಂತಹ ಹಂತಗಳನ್ನು ಅನೇಕ ಸರ್ತಿ ಪ್ರಶ್ನೆ ಮಾಡಿದರೆ ಜನ, ನಿಮ್ಮ ಉತ್ತರ ಸಿಗಿಲ್ಲ, ಲಿಖಿತವಾಗಿ ನಿಮ್ಮ ಉತ್ತರ ಸಿಗಿಲ್ಲ. ಆದರೆ ಈ ಪ್ರಶ್ನೆಯನ್ನ ಇವತ್ತು ಇಲ್ಲಿಗೆ ಅಂತ್ಯಗೊಳಿಸ್ತಾ ಇದ್ದೀವಿ. ಈ ನಿಮ್ಮಲ್ಲಿ ಸರಿಯಾದಂತಹ ವಿಚಾರ ನಮಗೆ ಸಿಗಲಿಲ್ಲ ಅಂದ್ರೆ ಈ ಚಳವಳಿ ಮತ್ತೆ ಮುಂದುವರಿತದೆ. ಅದು DC ಕಚೇರಿ ಆಗಬಹುದು, CO ಕಚೇರಿ ಆಗಬಹುದು, ಸರ್ಕಾರದ ಮಟ್ಟಕ್ಕೆ ಆಗಬಹುದು. ನಾವು ಈ ಗ್ರಾಮ ಪಂಚಾಯತಿ ವಿಷಯವನ್ನು ಬಿಡೋದಿಲ್ಲ. ಇಲ್ಲಾಗಿರ್ತಕ್ಕಂಥ ಅಧ್ವಾನಗಳ ಬಗ್ಗೆ ನಾವೀಗ ಗಂಭೀರವಾಗಿ ತಗೊಂಡಿದ್ದೀವಿ, ಕೈಗೆತ್ತಿಕೊಂಡಿದ್ದೀವಿ. ಹಾಗಾಗಿ ನೀವು ಇವೆಲ್ಲ ವಿಚಾರಗಳನ್ನ ಸೂಕ್ಷ್ಮವಾಗಿ ಉತ್ತರಗಳನ್ನ ಕೊಡಬೇಕು. ಜೊತೆಗೆ 4.5 ಲಕ್ಷ ರೂಪಾಯಿ ಅಲ್ಲಿ ದುಡ್ಡು ನಿಗದಿಯಾಗಿದೆ ನೀರು ಕುಡಿಯಕ್ಕೆ ಹಾದಿಹಳ್ಳಿ ಗ್ರಾಮಸ್ಥರಿಗೆ ಅಂತ ಹೇಳ್ಬಿಟ್ಟು ಯಾರೋ ಅಪಪ್ರಚಾರ ಮಾಡ್ತಿದಾರಲ್ಲ. ಯಾವ ಆಡಳಿತ ಮಂಜೂರಿ ಆಗಿದೆ, ಯಾವ ಸಭೆನಲ್ಲಿ ಮಂಜೂರಿ ಆಗಿದೆ, ವಿಷಯ ಸಂಖ್ಯೆ ಎಷ್ಟು ಹಣ, ಯಾವ ಯೋಜನೆದು, ಯಾವಾಗ ಬರುತ್ತೆ, ಯಾವಾಗ ರಿಪೇರ್ ಆಗುತ್ತೆ, ಇದು ಬೇಕು ನಮಗೆ. ಅದು ಲಿಖಿತವಾಗಿ ಸಂಜೆ ಆಗಲಿ ಕಾಯ್ತೇವೆ. ನಮಗೆ ಲಿಖಿತ ಆದೇಶ ಬೇಕು, ನಿಮ್ಮಿಂದ ಉತ್ತರ ಬೇಕು, ಲಿಖಿತವಾಗಿ ಬೇಕು. ಸಾರಿ,